ಸಿ.ಎಂ ಅವ್ರು ನಾಳೆ ಹೋಗ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಏನು ಸರ್ ಪ್ರಮುಖವಾಗಿ ನಾನು ಅಲ್ಲ ನಾಳೆ ಅವರು ರಾಜನಾಥ್ ಸಿಂಗ್ ಅವರು ಭೇಟಿ ಆಗ್ತಿದ್ದಾರೆ. ಸಿ.ಎಂ ಅವರು 4 ಗಂಟೆಗೆ, ನಾನು ಹೋಗ್ತಾ ಇದ್ದೀನಿ. ನಮ್ಮದು ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಏನಿದೆ, ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸು ಕಾರಿಡಾರ್ ಆಗಬೇಕು ಅಂಥೇಳಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಕಾರಿಡಾರ್. ಯಾಕಂದರೆ ಹಿಂದೆ ಏನಾಯಿತು, ನಮಗೆ ಕೊಡಬೇಕಾಗಿತ್ತು ನ್ಯಾಯಯುತವಾಗಿ. ಯಾಕಂದರೆ ನಮ್ಮದು 65% ಕಾಂಟ್ರಿಬ್ಯೂಷನ್ ಇದ್ದಾಗ ನಮಗೆ ಡಿಫೆನ್ಸ್ ಕಾರಿಡಾರ್ ಕೊಡಬೇಕಾಗಿತ್ತು ಆನ್ ಮೆರಿಟ್. ಆದರೆ ಇವತ್ತು ದಿವಸ ಯು ಪಿ ಮತ್ತು ಗುಜರಾತ್ಗೆ ಸಿಕ್ತು. ಯು ಪಿ ಗುಜರಾತ್, ಯು ಪಿ ತಮಿಳ್ನಾಡು ನಮಗೆ ಸಿಕ್ಕಲಿಲ್ಲ. ನಮಗೆ ಕೊಟ್ಟು ಅವ್ರು ಕೊಡಲಿ, ಅವ್ರು ಕೊಟ್ಟಿದ್ದು ಬೇಡ ಅನ್ನೋದಲ್ಲ, ತಪ್ಪನ್ನೋದ್ರೂ ಅನ್ನೋದಲ್ಲ. ನಮಗೆ ನ್ಯಾಯಯುತವಾಗಿ ನಮಗೆ ಕೊಡಬೇಕಾಗಿತ್ತು. 65% ಇದ್ದವರಿಗೆ ಮೊದಲು ಕೊಟ್ಟು ಉಳಿದವ್ರಿಗೆ ಕೊಟ್ಟರೆ ತಪ್ಪಿರಲಿಲ್ಲ. ಈಗ ಆ ಅವಕಾಶನ ಕಳ್ಕೊಂಡಿವಿ ನಾವು. ಅದಕ್ಕೆ ಲಾಸ್ಟ್ ಟೈಮ್ನು ಕೂಡ ಅವ್ರಿಗೆ ಭೇಟಿಯಾದಾಗ, ಡೆಲ್ಲಿಯಲ್ಲಿ ಭೇಟಿಯಾದಾಗ ಕೂಡ ನಾನು ಅವ್ರಿಗೆ ಒತ್ತಾಯ ಮಾಡಿದ್ದೆ, ಹಿಂಗೆ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೆ. ಅವ್ರಿಗೂ ಸ್ವಲ್ಪ ಅನ್ನಿಸ್ತು, ಇಲ್ಲ ನಿಮ್ಮದು 65% ಕಾಂಟ್ರಿಬ್ಯೂಷನ್ ಇದೆ, ಆಗಬೇಕಾಗಿತ್ತು ಅನ್ನೋದು ಅವ್ರಿಗೂ ಮನಸ್ಸಲ್ಲಿ ಬಂದಿದೆ. ಹೀಗಾಗಿ ಮತ್ತೆ ಅದನ್ನು ನಾಳೆ ಹೋಗಿ ಭೇಟಿಯಾಗಿ, ಆಮೇಲೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನಾಗೂ ಕೂಡ ಮತ್ತೆ ನೆನಪು ಮಾಡಿದ್ದೀವಿ. 2-3 ಸಲ ಭೇಟಿಯಾಗಿದೆ. ನಾಳೆ ಮುಖ್ಯಮಂತ್ರಿ ಕರ್ಕೊಂಡು ಹೋಗಿ ಈ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಕಾರಿಡಾರ್, ಒಂದು ಈ ಕೋಲಾರ ಚಿಕ್ಕಬಳ್ಳಾಪುರ, ಇನ್ನೊಂದು ಕಡೆ ಅಲ್ಲಿ ಬೆಳಗಾವಿ ಹುಬ್ಬಳ್ಳಿ ವಿಜಯಪುರ. ಯಾಕಂದರೆ ಅಲ್ಲಿ ಏಕಸ್ನವ್ರು ಬಂದಿದ್ದಾರೆ. ಈಗ ನೋಡಿದರೆ 400 ಏಕರ್ಸ್ SEZ ಪ್ರೈವೇಟ್ SEZ ಅರವಿಂದ್ ಬೆಳ್ಳಿಗೆರೆ ಅವ್ರು ಮಾಡಿದ್ದಾರೆ. ಸೊ ಈ 2 ಕಡೆ, ಒಂದು ಉತ್ತರ ಕರ್ನಾಟಕದಲ್ಲಿ ಒಂದು ದಕ್ಷಿಣ ಕರ್ನಾಟಕದಲ್ಲಿ, ಈ 2 ಕಡೆ ನಮ್ಮದು ಡಿಫೆನ್ಸ್ ಕಾರಿಡಾರ್ ಕೇಳೋಕ್ಕೆ ಹೋಗ್ತಾ ಇದ್ದೀನಿ. ನಾವು ಮುಖ್ಯಮಂತ್ರಿ ಜೊತೆ ನಾನು ಹೋಗ್ತಾ ಇದ್ದೀನಿ. ಸಿ.ಎಂ ಅವ್ರು ನಾಳೆ ಹೋಗ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಏನು ಸರ್ ಪ್ರಮುಖವಾಗಿ ನಾಳೆ ಅವರು ರಾಜನಾಥ್ ಸಿಂಗ್ ಅವರು ಭೇಟಿ ಆಗ್ತಿದ್ದಾರೆ. ಸಿ.ಎಂ ಅವರು 4 ಗಂಟೆಗೆ, ನಾನು ಹೋಗ್ತಾ ಇದ್ದೀನಿ. ನಮ್ಮದು ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಏನಿದೆ, ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸು ಕಾರಿಡಾರ್ ಆಗಬೇಕು ಅಂಥೇಳಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಕಾರಿಡಾರ್. ಯಾಕಂದರೆ ಹಿಂದೆ ಏನಾಯಿತು, ನಮಗೆ ಕೊಡಬೇಕಾಗಿತ್ತು ನ್ಯಾಯಯುತವಾಗಿ. ಯಾಕಂದರೆ ನಮ್ಮದು 65% ಕಾಂಟ್ರಿಬ್ಯೂಷನ್ ಇದ್ದಾಗ ನಮಗೆ ಡಿಫೆನ್ಸ್ ಕಾರಿಡಾರ್ ಕೊಡಬೇಕಾಗಿತ್ತು ಆನ್ ಮೆರಿಟ್. ಆದರೆ ಇವತ್ತು ದಿವಸ ಯು ಪಿ ಮತ್ತು ಗುಜರಾತ್ಗೆ ಸಿಕ್ತು. ಯು ಪಿ ಗುಜರಾತ್, ಯು ಪಿ ತಮಿಳ್ನಾಡು ನಮಗೆ ಸಿಕ್ಕಲಿಲ್ಲ. ನಮಗೆ ಕೊಟ್ಟು ಅವ್ರು ಕೊಡಲಿ, ಅವ್ರು ಕೊಟ್ಟಿದ್ದು ಬೇಡ ಅನ್ನೋದಲ್ಲ, ತಪ್ಪನ್ನೋದ್ರೂ ಅನ್ನೋದಲ್ಲ. ನಮಗೆ ನ್ಯಾಯಯುತವಾಗಿ ನಮಗೆ ಕೊಡಬೇಕಾಗಿತ್ತು. 65% ಇದ್ದವರಿಗೆ ಮೊದಲು ಕೊಟ್ಟು ಉಳಿದವ್ರಿಗೆ ಕೊಟ್ಟರೆ ತಪ್ಪಿರಲಿಲ್ಲ. ಈಗ ಆ ಅವಕಾಶನ ಕಳ್ಕೊಂಡಿವಿ ನಾವು. ಅದಕ್ಕೆ ಲಾಸ್ಟ್ ಟೈಮ್ನು ಕೂಡ ಅವ್ರಿಗೆ ಭೇಟಿಯಾದಾಗ, ಡೆಲ್ಲಿಯಲ್ಲಿ ಭೇಟಿಯಾದಾಗ ಕೂಡ ನಾನು ಅವ್ರಿಗೆ ಒತ್ತಾಯ ಮಾಡಿದ್ದೆ, ಹಿಂಗೆ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೆ. ಅವ್ರಿಗೂ ಸ್ವಲ್ಪ ಅನ್ನಿಸ್ತು, ಇಲ್ಲ ನಿಮ್ಮದು 65% ಕಾಂಟ್ರಿಬ್ಯೂಷನ್ ಇದೆ, ಆಗಬೇಕಾಗಿತ್ತು ಅನ್ನೋದು ಅವ್ರಿಗೂ ಮನಸ್ಸಲ್ಲಿ ಬಂದಿದೆ. ಹೀಗಾಗಿ ಮತ್ತೆ ಅದನ್ನು ನಾಳೆ ಹೋಗಿ ಭೇಟಿಯಾಗಿ, ಆಮೇಲೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನಾಗೂ ಕೂಡ ಮತ್ತೆ ನೆನಪು ಮಾಡಿದ್ದೀವಿ. 2-3 ಸಲ ಭೇಟಿಯಾಗಿದೆ. ನಾಳೆ ಮುಖ್ಯಮಂತ್ರಿ ಕರ್ಕೊಂಡು ಹೋಗಿ ಈ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಕಾರಿಡಾರ್, ಒಂದು ಈ ಕೋಲಾರ ಚಿಕ್ಕಬಳ್ಳಾಪುರ, ಇನ್ನೊಂದು ಕಡೆ ಅಲ್ಲಿ ಬೆಳಗಾವಿ ಹುಬ್ಬಳ್ಳಿ ವಿಜಯಪುರ. ಯಾಕಂದರೆ ಅಲ್ಲಿ ಏಕಸ್ನವ್ರು ಬಂದಿದ್ದಾರೆ. ಈಗ ನೋಡಿದರೆ 400 ಏಕರ್ಸ್ SEZ ಪ್ರೈವೇಟ್ SEZ ಅರವಿಂದ್ ಬೆಳ್ಳಿಗೆರೆ ಅವ್ರು ಮಾಡಿದ್ದಾರೆ. ಸೊ ಈ 2 ಕಡೆ, ಒಂದು ಉತ್ತರ ಕರ್ನಾಟಕದಲ್ಲಿ ಒಂದು ದಕ್ಷಿಣ ಕರ್ನಾಟಕದಲ್ಲಿ, ಈ 2 ಕಡೆ ನಮ್ಮದು ಡಿಫೆನ್ಸ್ ಕಾರಿಡಾರ್ ಕೇಳೋಕ್ಕೆ ಹೋಗ್ತಾ ಇದ್ದೀನಿ. ನಾವು ಮುಖ್ಯಮಂತ್ರಿ ಜೊತೆ ನಾನು ಹೋಗ್ತಾ ಇದ್ದೀನಿ.